ನೋಡಿ ಸ್ನೇಹಿತರೆ, ಬೆಳಗ್ಗೆ ನೀಲಕಲ್ ಪಾರ್ಕಿಂಗಲ್ಲಿ ಇದ್ದೀವಿ. ಗುರುವಾಯೂರು ಎರಿಮಲೆ ಎಲ್ಲ ಬಿಟ್ಟು ಮುಗಿಸ್ಕೊಂಡು ಬಂದ್ವಿ. ನೀಲಕಲ್ ಪಾರ್ಕಿಂಗಲ್ಲಿ ಇದ್ದೀವಿ ಇವಾಗ. ನೀಲಕಲ್ಲು ನೋಡೋಕ್ಕೆ ಸಕ್ಕತ್ತಾಗಿದೆ. ಗಾಡಿಗಳು ಸಿಕ್ಕಾಪಟ್ಟೆ ಕಡಿಮೆ ಇದ್ದಾವೆ, ಗಾಡಿಗಳೇನಿಲ್ಲ ಅಷ್ಟು. ಫುಲ್ಲು ಫ್ರೀ ಆಗೈತೆ ರೋಡೆಲ್ಲ. ಪಾರ್ಕಿಂಗ್ ಎಲ್ಲ ಸೀಸನಲ್ಲಿದ್ದೇ ಬೇರೆ ಥರ ನೀಲಕಲ್ಲಿರುತ್ತೆ, ಅನ್ಸೀಸನಲ್ಲಿ ಬೇರೆ ಥರ ಇರುತ್ತೆ ವಾತಾವರಣ. ಪಾರ್ಕಿಂಗ್ ಎಲ್ಲ ಸೇಮ್ ಇರುತ್ತೆ. ಇಲ್ಲೆಲ್ಲ ಗಿಡ ಮರ ಎಲ್ಲ ಬೆಳ್ಕೊಂಡು, ನೀಲಕಲ್ಲಲ್ಲಿ ಎಲ್ಲೂ ನೀರೇ ಇರೋದಿಲ್ಲ ಅಂದ್ಕೊಳ್ಳಿ ಈ ಟೈಮಲ್ಲಾದರೆ. ನೋಡಿ ಇಲ್ಲೆಲ್ಲ ನೆಲ್ಲಿ ಎಲ್ಲ ಮುಚ್ಚಾಕ್ಬಿಟ್ಟಿರ್ತಾರೆ, ಕ್ಲೋಸು ನೆಲ್ಲಿ, ನೀರಿಲ್ಲ. ಇಲ್ಲೊಂದು ಅಂಗಡಿ ಇರ್ತಿತ್ತು, ಅಂಗಡಿ ಇಲ್ಲ. ಇಲ್ಲಿ ಮೇಲ್ಗಡೆ ಇರೋ ಅಂಗಡಿ ಅದೊಂದು ಓಪನ್ ಇರುತ್ತೆ, ಅದ್ರ ಮುಂದೆ ಇರೋದೊಂದು ಓಪನ್ ಇರುತ್ತೆ. ಗಾಡಿಗಳು ಇಷ್ಟು ಗಾಡಿ ಇದ್ದಾವೆ, ನಮ್ಮ 2 ಗಾಡಿನೂ ಅಲ್ಲಿದ್ದಾವೆ. ಇವಾಗ ಹೋಗಿ ಸ್ನಾನ ಏನೆಲ್ಲ ಮಾಡಿಕೊಂಡು ಬಂದಿದ್ದೀವಿ. ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಟಿಫನ್ ಏನು ಮಾಡಿದ್ದಾರೆ ಸ್ವಾಮಿಗಳು ನೋಡೋಣ. ನಮ್ಮ ಸ್ವಾಮಿಗಳೆಲ್ಲ ಮುಂದೆ ಕಡೆ ಕೂತ್ಕೊಬಿಟ್ಟಿದ್ದಾರೆ. ಪವನ್ನು ಪಂಕಾಗಿ ರೆಡಿಯಾಗಿರೋದು ಹೆಂಗೆ ಎತ್ಕೊಬತ್ತ ನೋಡ್ರಿ, ಎಲ್ಲ ತುಂಬಿಕೊಂಡು. ಬನ್ನಿ ಗೈಸ್ ಹೋಗೋಣ. ಗೈಸ್ ಬೆಳಿಗ್ಗೆ ನಂದರ್ ಗಾಡೀಲಿ ಚಿತ್ರಾನ್ನ ಮಾಡಿದರು ಸ್ವಾಮಿಗಳು. ಚಿತ್ರಾನ್ನ ಹಾಕಿಸ್ಕೊಂಡ್ಬಂದೆ ತಿನ್ನೋಣ ಅಂದ್ಬಿಟ್ಟು. ಇಲ್ಲೆಲ್ಲ ಅವ್ರದ್ದು ಇವ್ರದ್ದು ಅಂತೆಲ್ಲ ಯೋಚನೆ ಮಾಡಬಾರ್ದು, ನಮ್ಮದ್ರಲ್ಲೇ ತಿನ್ನಬೇಕು ಅಂತೆಲ್ಲ ಯೋಚನೆ ಮಾಡಬಾರ್ದು. ಇಲ್ಲಿ ಬಂದಾಗ ಶಿಸ್ತಾಗಿ ಎಲ್ಲಿ ಟಿಫನ್ ಮಾಡ್ತಾಯಿರ್ತಾರೆ ಅಲ್ಲಿ ಹೋಗ್ಬಿಟ್ಟು, ಸ್ವಾಮಿ ಟಿಫನ್ ಹಾಕ್ಕೊಡಿ ತಿನ್ನೋಕ್ಕೆ ಅಂತಂದರೆ ಯಾರೂ ಹಾಕ್ಕೊಡಲ್ಲ, ಅನ್ನೆಲ್ಲ ಹಾಕೊಟ್ಟೆ ಹಾಕ್ಕೊಡ್ತಾರೆ. ಬಂದು ಹಾಕ್ಸ್ಕೊಂಡು ತಿಂತಾರದೆ ಗೈಸ್. ಚಿತ್ರಾನ್ನ ಅರ್ಶಿನ ಹಾಕಿಲ್ಲ, ನ್ಯಾಚುರಲ್ ಆಗಿದೆ. ಚಿನ್ನದ ಬನ್ನಿ ಗೈಸ್. ಫೈನಲ್ಲಿ ಫ್ರೆಶಪ್ ಆಗಿ ಟಿಫನ್ ಚಿತ್ರಾನ್ನ ತಿನ್ಕೊಂಡು ಇವಾಗ ನೀಲಕಲ್ ಬಿಟ್ಟಿದ್ದೀವಿ. ನೀಲಕಲ್ ಬಿಟ್ಟು ಟುವರ್ಡ್ಸು ಪಂದಾಳ ಹೋಗ್ತಾಯಿದ್ದೀವಿ. ಪಂದಾಳದಲ್ಲಿ ನೋಡಿಕೊಂಡು ಅಲ್ಲಿಂದ ಜಟಾಯು ಇರುತ್ತೆ, ಜಟಾಯು ನೋಡಿಕೊಂಡು ಹೋಗೋ ಥರ ಇರುತ್ತೆ. ನೋಡಿ ನೀಲಕಲ್ ಒಳಗಡೆ ತೋರಿಸ್ತೀನಿ ನೋಡಿ. ನೀಲಕಲ್ಲಲ್ಲಿ ಜನ ಎಲ್ಲ ಕಡಿಮೆ ಇದ್ದಾರೆ, ಬಟ್ ಆ ಕಡೆ ಸೈಡು ಗಾಡಿಗಳು ಜಾಸ್ತಿ ಇದೆ. ಈ ಕಡೆ ಆನ್ ಮಾಡ್ತೀನಿ ಸರ್. ಈ ಕಡೆ ಕಡಿಮೆ ಇದೆ ಗಾಡಿಗಳು, ಆ ಕಡೆ ಜಾಸ್ತಿ ಇದ್ದಾವೆ. ನಾವು ನಿನ್ನೆಯಿಂದ ವ್ಲಾಗ್ ಹೇಗೆ ಮಾಡಿಲ್ಲ ಅಂತಂದರೆ ಅಷ್ಟೊಂದು ನಿದ್ದೆ ಇರಲಿಲ್ಲ, ಹಂಗಾಗಿ ಏನು ಮಾಡೋಕ್ಕೂ ಮೂಡಿರಲಿಲ್ಲ, ಇಂಟ್ರೆಸ್ಟ್ ಇರಲಿಲ್ಲ. ನಿದ್ದೆ ಮಾಡಿಲ್ಲ ಅಂದರೆ ಏನು ಕೆಲಸ ಮಾಡೋಕ್ಕೂ ಬರಲ್ಲ ಮನಸ್ಸು, ಹಂಗಾಗಿ ಇವಾಗ ಹೊರಟಿದ್ದೀವಿ. ನೋಡಿ ಗಿಡ ಮರಗಳೆಲ್ಲ ಜೋರಾಗಿ ಬೆಳ್ಕೊಂಡ್ಬಿಟ್ಟಿರುತ್ತೆ ಈ ಟೈಮಲ್ಲಿ. ಈಗ ಗಾಡಿಗಳೆಲ್ಲ ಬರಲ್ಲ, ಎಲ್ಲೂ ನಿಲ್ಸಲ್ಲ, ಹಂಗಾಗಿ ಮುಂಚೆಲಾದ್ರೆ ಎಲ್ಲ ಗಾಡಿಗಳು ಬಂದು ನಿಲ್ಲಿಸ್ತಾ ಇರ್ತಾರೆ. ಹೀಗಾಗಿ ಗಿಡಗಳು ಬೆಳೆಯೋದು ಕಡಿಮೆ. ಓಕೆ ಗೈಸ್ ಬನ್ನಿ ಹೋಗೋಣ. ಗೈಸ್ ಇವಾಗ ಬಂದ್ವಿ ಕೆಳಗಡೆ ಹತ್ರ. ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದ್ರು, ಡೌನು ಘಾಟ್ ಹತ್ರ ಬಂದಮೇಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದವ ನಿಲ್ಸ್ಕೊಂಡು ನಮ್ಮ ಪವನ್ನು ಮಿನಿ ವ್ಲಾಗ್ ಮಾಡ್ತಾ ಇರ್ತಾನೆ ಇದರಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಅವ್ನು ಇನ್ಸ್ಟಾಗ್ರಾಮ್ ID ಹಾಕಿರ್ತೀನಿ ನೋಡಿ, ಸಪೋರ್ಟ್ ಮಾಡಿ ಗೈಸ್. ಫೋನ್ ನೋಡ್ಕೊಂಡ್ರಲ್ಲ, ಫೋನ್ ಏನು ಕೆಚ್ಚಿ ಬಿಸಾಕಿದೆ ನೀನು ಅಂತ. ಫೋನ್ಗಿನೆಲ್ಲ ಹೊಡೆದು ಬಿಸಾಕವನೆ ಗೈಸ್. ಎಲ್ಲ ಇವ್ರ ಬಸ್ಸೇ ಗೈಸ್, ನಮ್ಮ ಬಸ್ ಏನಿಲ್ಲ. ಅವ್ನು ಲವರ್ ಕೈ ಕೊಟ್ಟ ಇರೋದನ್ನ ಸಮಸ್ಯೆಯಿಂದ ಹಂಗಾಗಿರೋದು. ಆಗ ನೋಡಿ ನಿಮ್ಮ ತಮ್ಮ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ. ಇದು ಮಡುವೆ ಬೇರೆ ಬಂದಿದೆ, ಕಣ್ಣಾಕಿದ್ದಾನೆ ಯಾರು. ಬರಲೇ ಚಾಯ್ ಕುಡಿಚು. ಡೋರ್ ಹಾಕ್ಬಿಟ್ಟು ತಗೊಳಾಕ್ಬಿಟ್ಟವನು, ಅವನು ಡೋರ್ ಹಾಕ್ಬಿಟ್ಟು ಮಧ್ಯಕ್ಕೆ ಸಿಗಿಸ್ಬಿಟ್ಟವನೇ ದರ್ಶನ್ನ. ವೆದರ್ ನೋಡಿ ಗೈಸ್ ಸಕ್ಕತ್ತಾಗಿದೆ. ಈ ರೀತಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾದಲ್ಲಿ. ಬರ್ತಾ ಇದೆ ಒಳ್ಳೆ ಮಳೆ. 2 ಗಡಿಯಿಂದ ದೇವಸ್ಥಾನ ಹತ್ರ ಹಾಕಿದೀವಿ. ಸ್ವಾಮಿಗಳೆಲ್ಲ ಇಲ್ಟಿ ಕುಡಿತಾ ಇದಾರೆ. ಒಂದೊಂದು ಮುತ್ತುಗಳು ಸ್ವಾಮಿ, ಎಲ್ಲರೂ ಕುಂದೂರಿನ ಸ್ವಾಮಿಗಳು ಪಂಚೆಲ್ಲ ರೆಡಿ ಮಾಡ್ಕೊಂತ ಇದಾರೆ. ಇವ್ರು ನೀವೇ ಬೇರೆ ತರ ಮಾಡ್ಕೊಂಡ್ರಿ, ಇವರೇ ಬೇರೆ ತರ ಮಾಡ್ಕೊಂಡ್ರಿ, ಹಂಗಾಗಿ ಹೇಳಿದೆ. ಒಬ್ರು ನಿಮ್ ಕಡೆ ಸೈಡ್ ನವ್ರು ಒಬ್ರು ಯೂಟ್ಯೂಬ್ ಮಾಡ್ತಾರಲ್ಲ, ಅವರು ನಿಮ್ ಸೈಡ್ ನವ್ರು ಅವ್ರು ಯಾರು ಸ್ವಾಮಿ? ಅವರು ಯಾವಲ್ಲ ಅವ್ರು ಇಲ್ಲಿ ಅವ್ರ ಗಾಡಿ ಮಾಡ್ತಾರೆ, ಅದ್ರದ್ದು ಮಾಡ್ತಾರೆ ಹೇಳಿ. ಯಾರು ನ್ಯಾಯವಾಗಿ ಕೇಳಿದ್ರೆ ಹಿಂಗೆ ನಾಯಿವಾಗಿ ಕೇಳಿರ್ಬೇಕು. ನ್ಯಾಯವಾಗಿ ಕೇಳಿದ್ರು ಅದೇ ಕಣ ನಾವೇ ನ್ಯಾಯವಾಗಿ. ನವ್ಯ ಇವ್ನು ಡವ್ಯಸು ನವ್ಯ, ನಿನ್ ಡವ್ಯಸು ನವ್ಯ.
ಬೇರೆಯವ್ರು ಬೀಳ್ತಲ್ಲ ಅಂತ ಗೈಸ್. ನಮ್ಮ ದರ್ಶು ನೋಡಿ ಲಂಗ ಹೊಕ್ಕೊಂಬಂದಿದ್ದಾನೆ, ಪಂಚೆ ಉಟ್ಕೊಂಬಂದಿದ್ದ. ನಾನು ಉಟ್ಕೊಂಡಿದ್ದೀನಿ ಗೈಸ್. ಸ್ನೇಹನ ಡೌನ್ ನೋಡ್ಕೊಂಡ್ಬಿಡ್ತಾಳೆ ಅಂತ. ಶೋರೂಮ್ ಅಲ್ಲಿ ಏನು ಕಾಣ್ತಿಲ್ಲ, ಗೋಡನಲ್ಲಿ ನೋಡಿ ಸ್ನೇಹಿತರೆ, ಇವಾಗ ಇಲ್ಲಿಂದ ಹೊರಟ್ವಿ ನಾವು. ಊಟ ಗಿಟ ಎಲ್ಲ ಮುಗಿಸ್ಕೊಂಡು ಅನ್ನ ಪ್ರಸಾದ ಇತ್ತು. ಒಳ್ಳೆ ವೆದರ್ ಇದೆ ಈ ಕಡೆ ಎಲ್ಲ. ಬಿಸಿಲು ಕಡಿಮೆ ಹೊಡಿತೈತೆ ಕೇರಳದಲ್ಲಿ. ಶಬರಿಮಲೆ ಹತ್ರ ಪಟ್ಟಣತಿಟ್ಟ ರೋಡು, ರಾಣಿ ಮೇಲೆ ಹೋಗ್ತಾ ಇದೀವಿ ಇವಾಗ. ಬಿಸಿಲೇ ಇಲ್ಲ. ಪಟ್ಟಣತಿಟ್ಟ ನಮಗೆ ಇನ್ನ 25 ಕಿಲೋಮೀಟರ್ ಇದೆ. ಬೋರ್ಡಲ್ಲಿ ಕಾಣುತ್ತೆ ನೋಡಿ, 25 ಕಿಲೋಮೀಟರ್ ಇದೆ ಪಟ್ಟಣತಿಟ್ಟ. ಇಲ್ಲಿಂದ ಒಂದು 4-5 ಟರ್ನಿಂಗ್ ಐತೆ, ವ್ಯೂಸ್ ಕಟ್ ಟರ್ನಿಂಗು ನೋಡಿ. ಇಲ್ಲಿರೋ ವ್ಯೂಸ್ ಎಲ್ಲ ಮಸ್ತಾಗೈತೆ. ಇದ್ರೆ ಎಲ್ಲೂ ಸಿಗಲ್ಲ ಈ ಥರ ಅನ್ಕೊಳ್ಳಿ, ಆ ರೇಂಜಿಗಿದೆ. ಈ ರೋಡಲ್ಲಿದೆ, ಈ ರೋಡಲ್ಲಿ ಈ ಥರ ಒಂದು ವ್ಯೂ ಇದೆ. ಹೆಂಗಿದೆ ನೋಡಿ ಸ್ನೇಹಿತರೆ. ಇಲ್ಲೆಲ್ಲ ಜಾಸ್ತಿ ಅನಾನಸ್ ಬೆಳೆಯೋದು, ಈ ಕಡೆ ಪೂರ್ತಿ ಅನಾನಸ್ ಜಾಸ್ತಿ ಬೆಳೆಯೋದು. ಬೇರೆ ಕಡೆ ಎಲ್ಲ ಈ ಥರ ಇದ್ದಾಗ ಊಟಿ ಸೈಡು ಮತ್ತು ಮುನ್ನಾರ್ ಸೈಡೆಲ್ಲ ಟೀ ಬೆಳೀತಾರೆ. ಟೀ ಸೊಪ್ಪು ನೋಡಿ ಇಲ್ಲಿ ಕಾಣಿಸುತ್ತೆ. ಇಲ್ಲಿದೆ ನೋಡಿ ಎದುರುಗಡೆ ಕಾಣುತ್ತಲ್ಲ, ಇದೆಲ್ಲ ಅನಾನಸ್. ಇದೇ ಥರ ಆ ಕಡೆನೂ ಬೆಳೀತಾರೆ. ಎಲ್ಲ ಸೈಡ್ ಫುಲ್ ಅನಾನಸ್. ಎಲ್ಲಿ ಮೇಲೆ ಕಾಣುತ್ತಲ್ಲ ಅದು ಈ ಥರ. ಈ ಕಡೆ ಸೈಡೆಲ್ಲ ಪ್ರತಿ ಅನಾನಸ್ ಇರೋದು. ನೋಡೋಕೆ ಬೆಟ್ಟದ ಥರ ಕಾಣಿಸ್ತಿದೆ, ಬಟ್ ಅನಾನಸ್ ಲ್ಯಾಂಡೇ ಅದು. ಅನಾನಸ್ ಬೆಳೀತಾರೆ ಅಂದರೆ ಪೈನಾಪಲ್ ಬೆಳೆಯೋ ಜಾಗ. ನಾವು ಯಾವಾಗಲೂ ಅನಾನಸ್ ಒಂದು ಅದೇ ಬರುತ್ತೆ ಬಾಯಲ್ಲಿ. ಪೈನಾಪಲ್ ಬೆಳೆಯೋ ಜಾಗ ನೋಡಿ ಹೆಂಗಿದೆ. ಮಳೆ ಉಯ್ದಿರೋದಕ್ಕೂ ಅದಕ್ಕೂ ರೋಡ್ ವೆದರು ಸೂಪರಾಗಿ ಕಾಣಿಸ್ತೈತೆ. ಬಟ್ ಬಿಸಿಲಿಲ್ಲ, ಗಾಡಿ ಓಡಿಸೋಕ್ಕೂ ಒಂಥರ ಸಮಾಧಾನವಾಗೈತೆ, ಚೆನ್ನಾಗೈತೆ. ಕೇರಳ ಕಡೆ ತಣ್ಣಗಿರುತ್ತೆ ಮಳೆ ಟೈಮಲ್ಲಿ. ಇವಾಗ ಬೆಟ್ಟದ ಮೇಲಿದ್ದೀವಿ, ಬಟ್ ನಮ್ಗೇನು ಅಷ್ಟು ಸೆಕೆ ಅನ್ನಿಸ್ತಾ ಇಲ್ಲ. ಇವಾಗ ಬೆಟ್ಟದಿಂದ ಕೆಳಗೆ ಇಳಿದ ಮೇಲೆ ಸೆಕೆ ಅನಿಸುತ್ತೆ. ಘಾಟ್ ಟು ಡೌನ್ ರೋಡ್ ಇದು, ಡೌನ್ ಘಾಟ್ ಸೆಕ್ಷನ್. ಇವಾಗ ನಾವು ಇಳಿಸ್ತಾರದು ಡೌನ್ ಇಳಿಸ್ಕೊಂಡು ಹೋಗ್ತಾ ಇದೀವಿ. ನೆನ್ನೆ ಬರ್ಬೇಕಾದ್ರೆ ಅಪ್ಪದ್ದಿದ್ವಿ, ಇವಾಗ ಡೌನ್ ಇಳಿಸ್ಕೊಂಡು ಹೋಗ್ತಾ ಇದೀವಿ ಇಲ್ಲಿಂದ. ನೋಡಿ ಇವಾಗ ಪಂದಳ ಹತ್ರ ಬಂದಿದ್ದೀವಿ. ಪಂದಳಮಲ್ಲಿ ಪಂದಳ ಪ್ಯಾಲೇಸು. ಇಲ್ಲಿ ನೋಡ್ಕೊಂಬರೋಕ್ಕೆ ಅಂತ ಹೋಗಿದ್ದಾರೆ ಸ್ವಾಮಿಗಳು. ನಾವಿಲ್ಲೇ ರೋಡಲ್ಲಿ ಹಾಕೊಂಡಿದ್ದೀವಿ ಗಾಡಿ, 2 ಗಾಡಿನೂ ಹಾಕೊಂಡು. ಇನ್ನು ಸ್ವಾಮಿಗಳು ಹೋಗಿ ಬರೋವರೆಗೂ ಇಲ್ಲೇ. ನಮ್ಮ ದರ್ಸು ಗಾಡಿ ಏನೋ ಕೆಲಸನೂ ಮಾಡಿಲ್ಲ, ಜೊತೆಗೆ ಗಾಡಿ ಆಫ್ ಮಾಡಬೇಕು. ಗಾಡಿ ಆಫ್ ಮಾಡೋಕ್ಕೂ ಇಲ್ಲ, ಅವನು ಇಲ್ಲೇ ಇದ್ದಾನೆ. ಗಾಡಿ ಆಫ್ ಮಾಡಬೇಕು ಅನ್ನೋ ಐಡಿಯಾ ಇಲ್ವಾ? ಈತ ಇಲ್ವಾ? 4 ಗಂಟೆ ಆಯಿತು ಗಾಡಿ ಬಿಟ್ಟು. ಗಾಡಿ ಆಫ್ ಮಾಡಬೇಕು ಅನ್ನೋ ಐಡಿಯಾನೇ ಇಲ್ವಾ? ನೀನೇನು ಒಳ್ಳೆ ಗೂಪ್ ಸಿಂಗರ್ ಇದ್ದಂಗೆ ಇದೆಯಲ್ಲ. ಅಲ್ಲ ಅಷ್ಟು ಅವ್ನಿಗೆ ಮುಂಜಾನೆ ಕಾಲು ಕೆಳಗೆ ನುಗ್ಗು ಒಂದು 10 ಸತಿ. ಗೈಸ್ ಹಿಂಗೆಲ್ಲ ಬೈದ್ರೇನೆ ಬುದ್ಧಿ ಕಲಿಯೋದಿಲ್ಲ, ಬುದ್ಧಿ ಕಲಿಯೋಲ್ಲ. ಇಲ್ಲ ನಮಗೆ ಬುದ್ಧಿ ಕಲಿಸ್ಬಿಡ್ತಾರೆ. ಬೇರೆ ಅದಕ್ಕೆಲ್ಲ ಮುಂದಿರ್ತಾನೆ. ಈ ಥರ ವಿಚಾರಗಳು, ಕೆಲಸ ಮಾಡೋದು ಅದು ಇದು ಅಂತಂದರೆ ಹಿಂದಕ್ಕೆ ಹೋಗ್ಬಿಟ್ಟಿರ್ತಾನೆ, ಕೆಲಸಗಳೇ ಮಾಡಲ್ಲ. ಫುಲ್ಲು ಚಾಮರಾಜಣ್ಣ ನಿನ್ನ ಮಗ ಭಾರಿ ಎಡವಟ್ಟು ಚಾಮರಾಜಣ್ಣ. ಇನ್ನೂ ಅವನು ಮೈಂಡ್ ಮೆಚೂರ್ಡ್ ಆಗಿಲ್ಲ ಅವನಿಗೆ. ನೋಡಿ ಏನೇನು ಅಂದರೆ ಮಗ ಈ ಥರ ಹಿಂಗೆ ಇಕ್ಕೊಬಿಡೋದು. ನೋಡಿ ಬಂದ ನನ್ನ ಶಿಷ್ಯ, ಪಿಳ್ಳೆ ಶಿಷ್ಯ. ಏನ ಶಾ? ಹಾಂ ಚಾಯ್ ಬೇಡ, ಪೈನಾಪಲ್ ತಗೊಂಡು. ಇನ್ನು ಪೈನಾಪಲ್ ತಿನ್ನೋಣ. ಫಸ್ಟು ಪೈನಾಪಲ್ ತಿನ್ನೋಣ. ತಲೆನೋವೋದಕ್ಕೇನೋ ಪೈನಾಪಲ್ ತಿಂದರೆ ಎಲ್ಲ ಹೋಗ್ಬಿಡ್ತಂತೆ ಬೈಲಿ ಬಟ್ಟಂತ. 8% ಐತೆ ಕೊಡ ಇಲ್ಲಿ ಮಂಜು. ಇದು ದರ್ಸು. ಶಾ ಲಾಗು. ನಿನ್ನ ವಯಸ್ಸಲ್ಲಿ ಹೇಳು ನಮ್ಮ ಸಬ್ಸ್ಕ್ರೈಬರ್ಗೆ ಏನಾದರೂ 4 ಮಾತು. ಎಲ್ಲ ಹೆಂಗಿದ್ದೀರಾ ಗಾಯ್ಸ್? ನಾನು ಮಂಜು. ಮೈ ನೇಮ್ ಇಸ್ ಮಂಜು. ಹೆಂಗಿದ್ದೀರಾ ಗಾಯ್ಸ್? ಎಲ್ಲ ಊಟ ಮಾಡಿದ್ರ? ನಮ್ದು ಆಯ್ತು ಊಟ. ಇಂಗ್ಲೀಷಲ್ಲಿ ಹೇಳೋದು ನಿನ್ನ ಮೈ ನೇಮ್ ಇಸ್ ಅಂತ. ಪೈನಾಪಲ್ ತಗೊಳಕ್ಕೆ ಅಂತ ಹೋಗ್ತಾ ಇದ್ದೀವಿ ಇವಾಗ. ಪೈನಾಪಲ್ ಆಟೋಲ್ಲಿ ಲೋಡಾಗಿ ನಡೀಇದೆ. ಪೈನಾಪಲ್ ತಿನ್ಕೊಂಡು ಬರ್ತೀವಿ. ಝೂಮ್ ಎಲ್ಲ ಮಾಡಬೇಡ ಮಂಜು, ಹಂಗೆ ಇಟ್ಕೋ. ಪವನ್ ಏನು ಮಾಡ್ತಾ ಇದ್ದಾನೆ ಮಂಜು? ಫೋನ್ ನೋಡ್ತಾ ಇದ್ದಾರೆ. ಫೋನ್ ನೋಡ್ತಾ ಇದ್ದಾನೆ ಪವನ್ನು. ರೀಲ್ಸ್ ಮಾಡೋದು ಇವತ್ತು. ಯಾವುದು ಫನ್ನಿ ವೀಡಿಯೋ ಮಾಡಲಾ, ಇಲ್ಲಾಂದರೆ ಯಾವ್ದಾರ ಕಂಟೆಂಟ್ ಮಾಡಲಾ ಅಂತ. ಮಂಜು ಫುಲ್ಲು ಈ ಕಡೆ ಬಾ ಮಂಜು. ಕಳ್ಸ್ಕೊಟ್ಬಿಟ್ಟಾರ ಮೇಲೆ ಯಾರು ನಿನ್ನ. ಇವಾಗ ಅಲ್ಲಿಂದ ಹೊರಟು ಜಟಾಯು ಹತ್ರ ಬಂದ್ವಿ. ಜಟಾಯು ಇವಾಗ ನಮ್ಗೆ ರೈಟ್ ಸೈಡಲ್ಲಿ ಕಾಣುತ್ತೆ ನೋಡಿ. ಹೋಗ್ಬೇಕು ನಾವು ಜಟಾಯುಗೆ. ನೋಡಿ ಅಲ್ಲಿ ಕಾಣುತ್ತೆ.
ರೋಡ್ ಅಡ್ಡ ಇರೋದ್ರಿಂದ ಕಾಣುತ್ತಾ ಇಲ್ಲ ಸ್ನೇಹಿತರೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ನಾವು, ಜಟಾಯು ಹತ್ರ. ಬನ್ನಿ ಅಲ್ಲೇ ಹೋಗಿ ನೋಡೋದ. ನೋಡಿ ಸ್ನೇಹಿತರೆ, ಇಲ್ಲಿಂದ ಕಾಣುತ್ತೆ ನಿಮಗೆ ಜಟಾಯು ನೀಟಾಗೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ ನಾವು. ಜಟಾಯು ಪ್ಲೇಸ್ ಇಲ್ಲಿ ಬಂದಿದ್ದೀವಿ. ಇವಾಗ ಅಲ್ಲಿ ಮೇಲೆ ಹೋಗ್ಬೇಕು ನಾವು. ತ್ರಿವೇಂದ್ರಮ್ ಹೋಗೋ ರೋಡಲ್ಲಿ ಮಧ್ಯದಲ್ಲೇ ಸಿಗುತ್ತೆ ಇದು, ಮೇನ್ ರೋಡಲ್ಲೇ. ಬಟ್ ಅಲ್ಲಿಂದ ಸ್ವಲ್ಪ ಒಳಗೆ ಹೋಗ್ಬೇಕಾಗತ್ತೆ ನಾವು. ಕರೆಕ್ಟಾಗಿ ಜಟಾಯುಗೆ ಬಂದಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ನೋಡೋಣ ಬನ್ನಿ. ಗೈಸ್ ಫೈನಲಿ ನಾವಿವಾಗ ಜಟಾಯು ಹತ್ರ ಬಂದಿದ್ದೀವಿ. ನಿಮ್ಗೆ ಅಲ್ಲಿ ಹೋಗಿ ತೋರ್ಸೋಣ ಅಂತ ನನ್ನ ಮನಸ್ಸಲ್ಲಿ ತುಂಬ ಇದು ಇತ್ತು, ಆಸೆ ಇತ್ತು. ಇವಾಗ ನಾವು ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಗೈಸ್. ಈ ಬೆಟ್ಟ ಹತ್ತಿ ಇಳಿದ್ರೆ ನೆಕ್ಸ್ಟು ಅವ್ರನ್ನ ನಾವು ಇಲ್ಲಿಂದ ತ್ರಿವೇಂದ್ರಮ್ಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಹಂಗಾಗಿ ಗೈಸ್ ನಾನು ಇವಾಗ ಎಲ್ಲೂ ಹೋಗ್ತಾ ಇಲ್ಲ. ದಯವಿಟ್ಟು ಯಾರು ಜಟಾಯುಗೆ ಬರುವಂಥವ್ರು ಈ ಕಡೆ ರೂಟಲ್ಲಿ ಬರೋಕ್ಕೆ ಹೋಗ್ಬಿಡಿ. ಸುತ್ಕೊಂಡು ರೈಟ್ಗೆ ಎತ್ಕೊಂಡು ನಮ್ಮ ಡ್ರೈವರ್ಸ್ ಯಾರು ಇದ್ದರೆ. ಯಾಕೆ ಅಂತಂದರೆ ಇಲ್ಲಿ ನಮ್ಗೆ ರೂಟ್ ಗೊತ್ತಾಗ್ದಿರ ಬಂದಿರೋದು. ಯಾಕೆ ಜಟಾಯುನ ಯಾವಾಗ ರೋಡಲ್ಲೇ ನೋಡ್ಕೊಂಡು ಹೋಗಿ ಅಭ್ಯಾಸ ಆಗಿಬಿಟ್ಟು ಇಲ್ಲಿವರೆಗೂ ಬಂದಿರಲಿಲ್ಲ ನಾವು. ಇದು ನಾನು ಬಂದಿದ್ದಿಲ್ಲ ಮೊದಲು. ಹಂಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಬರೋಕ್ಕೆ ಹೋಗ್ಬೇಡಿ ಈ ಕಡೆ ಸ್ನೇಹಿತರೆ. ಓಕೆನಾ ಬಾ ಒಂದು ಟೀ ಕುಡ್ಕೊಂಬರೋಣ ಮನೆಗೆ ಗೈಸ್. ನಮ್ಮ ಶಿಷ್ಯ ಅಂದ್ರೆ ಇಬ್ಬರು. ಇವ್ನು ನೋಡಿ ಇವಾಗ ನಾವು ಗಾಡಿ ಹತ್ರ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಜಗಳ ಅಂದರೆ ಜಗಳ ಆಡ್ಕೊಂಡು ಸಾಯ್ತವೆ ಗೈಸ್. ಇವು ಏನು ಜಗಳ ಆಡ್ತಾವೆ ಗೊತ್ತಾ? ಅಲ್ಲಿ ಆ ಡೌನ್ ಐತೆ ರೋಡು, ಆ ಡೌನಲ್ಲಿ ಆ ಥರ ಓಡ್ತಾರಲ್ಲ ಇವರು. ಏನು ಮಾಡೋಣ ಹೇಳಿ. ನಮ್ಮದು ಯಾರ್ದು ಒಬ್ಬರು ಇವ್ರದ್ದು ಅಣ್ಣರದ್ದು ಒಂದು 50 ಸೀಟ್ರ್ ಬಂದಿದೆ. ಇದು ನಮ್ಮ ಥರನೇ ಬಂದುಬಿಟ್ಟಿದೆ, ದಾರಿ ತಪ್ಪಿ ಬಂದದ್ದು. ಹೆಂಗೆ ನಮ್ಮ ಹುಡುಗರು ಡೈಲಾಗ್ಗಳ ಮೇಲೆ ಡೈಲಾಗು, ಪಂಚ್ ಮೇಲೆ ಪಂಚು ಎಲ್ಲ ಹಾಕ್ತಾರೆ. ಅಲ್ಲಲ್ಲೇ ಹಾಕ್ಬಿಡ್ತಾರೆ ಇಮಿಡಿಯೇಟ್. ಟೈಮೇ ತಾಣಲ್ಲ ಅವರು. ಏನು ಶಿಷ್ಯ? ದೇವಸ್ಥಾನ ಗೈಸ್ ಇಲ್ಲಿದೆ ದೊಡ್ಡದಾಗಿ ಪಾರ್ಕಿಂಗು. ನೀವು ಏನನ್ನ ರೋಪಲ್ಲಿ ಹೋಗೋದಿದ್ರೆ ಎಲ್ಲ ಇಲ್ಲಿಂದ ಹೋಗೋದು ಅನ್ಕೋತೀನಿ. ರೋಪ್ ಗೀಪ್ ಎಲ್ಲ ಇಲ್ಲೇ ಇದೆ ನೋಡಿ. ರೋಪಲ್ಲೆಲ್ಲ ಹೋಗ್ಬೋದು ನೋಡಿ. ಇಲ್ಲಿ ರೋಪ್ ಎಲ್ಲ ಇದೆ, ತೋರಿಸ್ತೀನಿ ಬನ್ನಿ. ಇಲ್ಲಿ ಮೇಳೆ ಹತ್ರ ಸೊಂದಿಂದನೇ ಜೂಮ್ ಹಾಕ್ಬಿಡ್ತೀನಿ. ಎಲ್ಲಲ್ಲ ರೋಪು ನೋಡಿ ಗೈಸ್, ಇಲ್ಲಿ ಕಾಣಿಸುತ್ತಲ್ಲ, ಇಲ್ಲಿಂದನೇ ರೋಪ್ ಹೋಗೋದು ಮೋಸ್ಟ್ಲಿ. ಇಲ್ಲೆಲ್ಲ ಜನ ಅಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಇಲ್ಲಿಂದ ಹೋಗ್ಬೋದೇನೋ. ಪವನ್ ಎಲ್ಲೋಗಿದ್ದೆ ನೀನು? ನಾನು ಫುಲ್ ಗಾಡಿ ನಿಲ್ಸಿ ಬರಕ್ ಹೋಗಿದ್ವಿ. ಚೂರಿ ಕಡೆಗೆ ಕಾಣಾಗಿಲ್ಲ ಸರಿನಾ? ಇಲ್ಲ ಅಲ್ಲಿ ಕಾಣಿಸ್ತಾರ ಇಲ್ಲ ಆ ಕಡೆಯಿಂದ. ಅದಕ್ಕೆ ಹಿಂಗೆ ತಿರ್ಕೊಂಡು ಕಲರ್ ಹಂಗಿದೆ. ಇವಾಗ ನಾವು ಟೀ ಕುಡಿಯೋಣ ಬನ್ನಿ ಸ್ನೇಹಿತರೆ. ತಲೆ ಹಿಡ್ಕೊಬಿಟ್ಟದೆ ಏನು ಇವನಿಗೆ ಪಾಪ. ಹಗ್ಲು ಬೆಳಗಾನ ಗಾಡಿ ಓಡಿಸಿ ತಲೆ ಹಿಡ್ಕೊಬಿಟ್ಟಿದೆ ನಮ್ಮ ಶಿಷ್ಯಂಗೆ. ಗೈಸ್ ಇನ್ನು ಜಟಾವಿಲೇ ಇದ್ದೀವಿ. ಜಟಾವಿಯಿಂದ ಹೊರಟೇ ಇಲ್ಲ. ನಮ್ಮ ಸ್ವಾಮಿಗಳೆಲ್ಲ ಸ್ವಲ್ಪ ಜನ ಹೋಗಿದ್ದಾರೆ, ಸ್ವಲ್ಪ ಜನ ಇಲ್ಲೇ ಕೂತ್ಕೊಂಡಿದ್ದಾರೆ. ನಮ್ಮ ಶಿಷ್ಯಂದ್ರಿಬ್ರು ಒಂದು ಐಡಿಯಾ ಕೊಟ್ಟೆ, ಒಂದು ರೀಲ್ಸ್ ಮಾಡ್ರಿ ಅಂತ ಅಂದ್ಬಿಟ್ಟು ಆ ರೀಲ್ಸ್ನ ಮಾಡೋಕ್ಕೆ ರೆಡಿ ಮಾಡ್ಕೊಂತವ್ರೆ. ಕಂಟೆಂಟ್ ಕೊಟ್ಟು ನಾನೇ ಹುಡುಕಿ ಹೆಂಗೆ ಮಾಡಬೇಕು ಅನ್ನೋ ಐಡಿಯಾನೂ ಕೊಟ್ಟಿದ್ದೀನಿ. ಇವರಿಬ್ಬರು ಸೇರ್ಕೊಂಡು ಇವನು ಕೋಚಿಂಗ್ ಕೊಡ್ತಾವನೆ. ಅಲ್ಲ ನಾನು ಕೊಟ್ಟಿರೋದೇ ಕೋಚಿಂಗ್ ಆಲ್ರೆಡಿ. ಸಾಕ್ತಾನೆ ಶಿಷ್ಯ, ನಿಂಗೆ ಇವ್ನು ಕೋಚಿಂಗ್ ಬೇಕಾ? ಬೇಡ, ಅವ್ನು ಕೋಚಿಂಗ್ ಏನು ಬೇಡ. ಆಲ್ರೆಡಿ ಐಡಿಯಾ ಕೊಟ್ಟಿದ್ದೀನಿ. ಇವಾಗ ಶಿಷ್ಯ ವಿಡಿಯೋ ಮಾಡ್ತಾನೆ, ನೋಡೋಣ ಯಾವ ಥರ ಡೈಲಾಗ್ ಕೊಡಿತಾನೆ ಏನು ಎತ್ತ ಅಂತ ಅಂದ್ಬಿಟ್ಟು. ಮುಂಜೆ ಯಾರು ಫೋನಲ್ಲಿ ಮಾಡ್ತೀಯೋ? ಯಾವ ಫೋನಲ್ಲಿ ಮಾಡ್ತಿದ್ಯಾ? ದರ್ಶದ್ರಲ್ಲಿ ಐಡಿ ಲಾಗಿನ್ ಮಾಡ್ಕೋ. ದರ್ಶದ್ರಲ್ಲೇ ಪೋಸ್ಟ್ ಮಾಡೋಣ, ನಿಂದ್ರಲ್ಲಿ ಪೋಸ್ಟ್ ಮಾಡೋಣ. ಅವನದ್ರಲ್ಲಿ ಐಡಿ ಲಾಗಿನ್ ಮಾಡ್ಬಿಟ್ಟು ಆಯ್ತಾ? ನಿಮ್ಮ ಫೋನಲ್ಲಿ ಮಾಡೋಣ ವಿಡಿಯೋ ಕ್ಲಾರಿಟಿ ಸಾಕಾಗುತ್ತೆ. ನನ್ನ ಫೋನಲ್ಲೇ ಮಾಡ್ತೀಯಾ? ಓಕೆ ಗೈಸ್, ನನ್ನ ಫೋನಲ್ಲೇ ಅವನು ವಿಡಿಯೋ ಮಾಡ್ತಾನೆ ಇವಾಗ. ಯಾವುದು ಅಂತ ಅಂದ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನೋಡಿ, ಬಜರಂಗಿ ಮಂಜು ಅಂತ ಐತೆ ಒಂದು ಐಡಿ. ತುಂಬ ಬಿಸಿಲಿತ್ತು, ಅದ್ರ ಜೊತೆಗೆ ವೆದರು ಸೂಪರಾಗಿತ್ತು ನೋಡಿ. ಎರಡು ಗಾಡಿನೂ ಇಲ್ಲೇ ನಿಂತ್ಕೊಂಡಿದ್ದೀವಿ. ಬಿಸಿಲೇನು ಅಷ್ಟು ಕಡಿಮೆನೇ, ವೆದರ್ ಅಂತೂ ಸೂಪರಾಗಿದೆ, ಅಲ್ಟಿಮೇಟ್ ಆಗಿತ್ತು. ಎಲ್ಲೂ ಬಿಸಿಲು ಹೊಡಿಲಿಲ್ಲ, ಮಳೆನೇ ಹೊಡಿತಿದೆ ಈ ಕಡೆ ಎಲ್ಲ. ಹಂಗಾಗಿ ಸೂಪರಾಗಿದೆ. ಆದರೆ ಇಲ್ಲಿ ಪ್ರತಿಯೊಂದು ಗಿಡ ಮರದಲ್ಲೂ ಹಲಸಿನಕಾಯಿ ಎಲ್ಲ ಬೆಳೆದೈತೆ ಗೈಸ್. ಒಂದೊಂದು ಮನೇಲೂ ಒಂದೊಂದು 2 ಮರ 3 ಮರ ಐತೆ. ಎಲ್ಲ ಮನೇಲೂ ಹಲಸಿನಕಾಯಿಗಳೇ ಸಖತ್ತಾಗಿದೆ. ಪ್ರತಿಯೊಂದು ಮನೆ ಹಣ್ಣು ಗಿಣ್ಣೆಲ್ಲ ಪ್ರತಿಯೊಂದು ಇದೆ. ಮಂಜಾ ಹೊಡೆದ ಡೈಲಾಕು ಶಿಷ್ಯ, ಡೈಲಾಕು ನಮ್ಮ ಸಬ್ಸ್ಕ್ರೈಬರ್ಗೆ ಒಂದ್ಸತಿ ಹೇಳ್ಬಿಡಿ ಯಾವುದು ಅಂತ. ಅಲ್ಲ ಕಣೋ, ಇದು ನೀನು ಇವಾಗ ಪೋಸ್ಟ್ ಮಾಡ್ಕೋತೀಯ, ನಾನು ಪೋಸ್ಟ್ ಮಾಡೋದು ನಾಳೆ ಅಲ್ವಾ? ಹಂಗಾಗಿ ಹೇಳು.
ಲೇ ಚಿನ್ನ ನಿನ್ ಜೊತೆ ಮಾತಾಡೋದ್ ಬಿಟ್ಟಿದೀನಿ ಅಷ್ಟೇ, ನಿನ್ ಜೊತೆ ಪ್ರೀತಿ ಮಾಡೋದ್ ಬಿಟ್ಟಿಲ್ಲ. ನಿನ್ ಜೊತೆ ಪ್ರೀತಿ ಮಾಡೋದಲ್ಲ ಕಣವ, ಆ ಬಡ್ಡಿ ಮಗನೇ ಹೇಳ್ಕೊಟ್ಟಿದ್ದಾಣ. ಮಾಡೋದ್ ಬಿಟ್ಟಿಲ್ಲ ಅಂತ ನಾನು ಹೇಳ್ತೀನಿ. ನಿನ್ ಜೊತೆ ಪ್ರೀತಿ ಮಾಡೋದ್ ಬೇರೆ, ನಿನ್ ಪ್ರೀತಿ ಮಾಡೋದ್ ಬೇರೆ. ಹಂಗೆ ಹೇಳ್ಬೇಕು ನೀನು. ಯಾವ ಥರ ಗೊತ್ತಾ, ಲೇಚಿನ ನಿನ್ನ ಮಾತಾಡ್ಸೋದು ಬಿಟ್ಟಿದ್ದೀನಿ ಅಷ್ಟೇ ಕಣೆ, ನಿನ್ನ ಪ್ರೀತಿ ಮಾಡೋದೆಲ್ಲ ಬಿಟ್ಟೇ ಇಲ್ಲ ನಾನು ಅಂತ ಹಂಗೆ ಹೇಳು. ಹೆಂಗ್ ನಿಂತಾನೆ ನಾನು ಹೇಳಿದ್ ಹೆಂಗೆ ಗೊತ್ತಾ, ಲೆಚ್ಚಿನ ನಿನ್ ಮಾತನ್ನ ಬಿಟ್ಟಿದ್ದೀನಿ. ನಾನು ಹೇಳ್ತೀನಿ ರೀ ಅಣ್ಣ, ಲೆಚ್ಚಿನ ನಿನ್ ಮಾತಾಡ್ಸೋದನ್ನ ಬಿಟ್ಟಿದ್ದೀನಿ ಅವತ್ತು, ನಿನ್ ಪ್ರೀತಿ ಮಾತಾ ಯಾವತ್ತೂ ಬಿಟ್ಟಿಲ್ಲ ಅಂತ ಅನ್ಬೇಕು. ಪ್ರೀತಿ ಮಾತಾ ಪ್ರೀತಿ ಯಾವತ್ತೂ ಬಿಟ್ಟಿಲ್ಲ ಅಂತ ಅನ್ಬೇಕು. ನಿನ್ನ ಪ್ರೀತಿ ಮಾಡೋದನ್ನ ಬಿಟ್ಟಿಲ್ಲ ಅಂತ ಅಂದ್ಬಿಟ್ಟು ಹಂಗೆ ಹೇಳು ಶಿಷ್ಯ. ಓಕೆನಾ? ಚೆನ್ನಾಗಿತ್ತು ಸ್ವಾಮಿ ಡೈಲಾಕು. ಓಕೆ ಸ್ವಾಮಿ, ಓಕೆ ರೆಡಿ ಗೈಸ್. ಫೈನಲಿ ಇವಾಗ ನಾವು ಅನಂತ ಪದ್ಮನಾಭ ಕಡೆ ಹೊರಟಿದ್ದೀವಿ. ಸ್ವಾಮಿಗಳು ಜಟಾಯಿ ಗಿಡ ಎಲ್ಲ ನೋಡ್ಕೊಂಡ್ಬಂದರು. ಜೊತೆಗೆ ಒಂದು 2 ಗೊಂಬೆನೂ ಗೆದ್ಕೊಂಡ್ಬಂದಿದ್ದಾರೆ. ಇಲ್ಲಿ ಇಕ್ಕಿದ್ದಾರೆ ಲೈನ್ಗೆ 2 ಗೊಂಬೆ ಗೆದ್ಕೊಂಡ್ಬಂದು ಸಖತ್ತಾಗಿದ್ದಾವೆ. ಇವಾಗ ನಾವು ಅನಂತ ಪದ್ಮನಾಭ ಹೋಗ್ತಾ ಇದ್ದೀವಿ. ಅಲ್ಲೇ ಒಂದು ದೇವಸ್ಥಾನ, ಪಕ್ಕದಲ್ಲಿ ಒಂದು ದೇವಸ್ಥಾನ ಇದೆ. ಅಲ್ಲಿ ಅಡುಗೆಗೆ ಮತ್ತು ಮಲ್ಕೊಳಕ್ಕೆಲ್ಲ ವ್ಯವಸ್ಥೆ ಇದೆ ಅಂತ ಅಂತ ಇದ್ದಾರೆ. ಇವತ್ತು ರಾತ್ರಿ ಜರ್ನಿ ಇರೋಲ್ಲ. ಇವಾಗ ಅಲ್ಲಿ ಹೋಗ್ಬಿಟ್ಟು ಅನಂತ ಪದ್ಮನಾಭ ಹತ್ರ ಗಾಡಿ ನಿಲ್ಲಿಸಿ, ಇನ್ನೊಂದು ದೇವಸ್ಥಾನ ಹೇಳಿದ್ನಲ್ಲ ಆ ದೇವಸ್ಥಾನ ಹತ್ರ ಗಾಡಿ ನಿಲ್ಲಿಸಿ ನಾಳೆ ಬೆಳಿಗ್ಗೆ ಎದ್ದೇಳೋದು. ಬೆಳಿಗ್ಗೆ ಎದ್ದು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆ ಹೋಗ್ತೀವಿ. ಅಲ್ಲಿ ಆಜಮಲ ಶಿವ ಟೆಂಪಲ್ಲು ನಾಳೆ ಹೋಗ್ತಾ ಹೇಳ್ತೀನಿ ಯಾವ್ದಕ್ಕೆ ಹೋಗ್ತೀವಿ ಅಂತ ಅಂದ್ಬಿಟ್ಟು. ಸದ್ಯಕ್ಕೆ ಇವಾಗ ನಾವು ಹೋಗ್ತಾ ಇರೋದು ಬಂದು ಅನಂತ ಪದ್ಮನಾಭ ಹತ್ರ. ಬನ್ನಿ ಎದ್ರೆ ನೋಡೋಣ. ಈ ಕಡೆ ನೋಡಿ, ಇನ್ನು ಬೆಳಿಗ್ಗೆ ಇದು ಈವ್ನಿಂಗ್ ಟೈಮು, ರಾತ್ರಿ 7:30 ಆದ್ರೂ ಹೆಂಗಿದೆ ವಾತಾವರಣ, ಆಕಾಶದ್ದು ಬ್ಲೂ ಇದೆ ಇನ್ನೂ ಇಲ್ಲಿ. ಓಕೆ ಗೈಸ್, ಬನ್ನಿ ಹೋಗೋಣ ಅಲ್ಲಿಗೆ. ಗೈಸ್ ನಾವಿವಾಗ ತ್ರಿವೇಂದ್ರಂ ಎಂಟ್ರಿ ಆಗಿದ್ದೀವಿ. ಆವಾಗ ಎಂಟ್ರಿ ಆದ್ವಿ, ಬಟ್ ಫುಲ್ ಟ್ರಾಫಿಕ್ ಇರೋದ್ರಿಂದ ತ್ರಿವೇಂದ್ರಂ ಸಿಟಿ ಒಳಗೆ ಬರೋದು ಇಷ್ಟೊತ್ತಾಯಿತು. ಇವಾಗ ಬಂದು ಇನ್ನೊಂದು 4 ಕಿಲೋಮೀಟರ್ ಜನ ಹೋಗೋದಿಗೆ ತ್ರಿವೇಂದ್ರಂ ಸಿಟಿ. ಇದು ಸೇಮ್ ನಮ್ಮ ಬೆಂಗಳೂರು ಸಿಟಿ ಹೆಂಗಿದೆ ಆ ಥರ ಇದೆ, ಬಟ್ ಟ್ರಾಫಿಕ್ಕು ಬೆಂಗಳೂರು ಥರ ಎಲ್ಲ ಇಲ್ಲ. ಟ್ರಾಫಿಕ್ಕು ಮಿನಿಮಮ್ ಆಗಿದೆ. ಟ್ರಾಫಿಕ್ ಅಷ್ಟೇನಿಲ್ಲ, ಬಟ್ ಓಕೆನೆ. ನಾವು ಯಾವಾಗೂ ಈ ಟ್ರಿಪ್ಪಲ್ಲಿ ಬರೋದ್ರಿಂದ ಸ್ವಲ್ಪ ಹಿಂಸೆ ಅನಿಸುತ್ತೆ. ನಾವು ಜಾಸ್ತಿ ಬರೋದೇ ಬಂದು ಮಧ್ಯರಾತ್ರಿ ಟೈಮಲ್ಲೇ ಜಾಸ್ತಿ ಬಂದಿತ್ತು. ಈಗೆಲ್ಲ ಶಬರಿಮಲೆ ರಶ್ ಎಲ್ಲ ಇಲ್ಲಲ್ಲ, ಫ್ರೀಯಾಗಿದೆಯಲ್ಲ, ಹಂಗಾಗಿ ಸ್ವಾಮಿಗಳೆಲ್ಲ ಬೇಗ ಬಂದರು. ಬೇಗ ಬಂದಿದ್ದಕ್ಕೆ ನಾವು ಬಂದಾಳ ಹೋಗಿ ಅಲ್ಲಿಂದ ಜಟಾಯಿ ಹೋಗಿ, ಜಟಾಯಿಯಿಂದ ತ್ರಿವೇಂದ್ರಂ ಬಂದ್ವಿ. ಅದಕ್ಕೋಸ್ಕರ ಬೇಗ ರೀಚ್ ಆಗಿದ್ದು ನಾವು. ಕೆಳಗಿದೆ ಇದು ತ್ರಿವೇಂದ್ರಂ. ತಿರುವನಂತಪುರಂ ತ್ರಿವೇಂದ್ರಂ 2 ಒಂದೇ. ಅನಂತ ಪದ್ಮನಾಭ ಸ್ವಾಮಿ ಇರೋ ಜಾಗ. ಬೆಳಗ್ಗೆ ದರ್ಶನ ಹೋಗ್ತೀವಿ. ಇವಾಗ ಹೋಗಿ ದೇವಸ್ಥಾನ ಹತ್ರ ಆಲ್ಟು ನೋಡೋದ. ಗೈಸ್ ನಾವು ಫೈನಲಿ ಅಟ್ಟುಕಲ್ ಭಗವತಿ ಅಮ್ಮ ಟೆಂಪಲ್ ಹತ್ರ ಬಂದ್ವಿ. ಇವಾಗ ಗಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ. ನಮ್ಮ 2 ಆ ಕಡೆ ಒಂದಿದೆ, ಈ ಕಡೆ ಒಂದಿದೆ. ಅಟ್ಟುಕಲ್ ಭಗವತಿ ಅಮ್ಮ ಟೆಂಪಲಿಂದ ಇಲ್ಲಿ ಅಡುಗೆ ಮಾಡೋಕ್ಕೆ ಬಿಡ್ತಾ ಇಲ್ಲ ಗೈಸ್ ನಮ್ಮನ್ನ. ಪವನ್ ನೋಡ್ರಿ ಓಡಾಡ್ತಾ. ಅಟ್ಟುಕಲಮ್ಮ ದೇವಸ್ಥಾನ ಮುಗಿಸ್ಕೊಂಡು ನಾವು ಬೆಳಿಗ್ಗೆ ಅನಂತ ಪದ್ಮನಾಭ ಹೋಗಬೇಕು. ಇವಾಗ ಸದ್ಯಕ್ಕೆ ಇಲ್ಲೇ ಆಟಿರ್ತೀವಿ. ಓಕೆ ಗೈಸ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮ್ಮ ಚಾನಲ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಮಂಜಾ ಗುಡ್ ನೈಟ್ ಹೇಳು ನಮ್ಮ ಸಬ್ಸ್ಕ್ರೈಬರ್ಸ್ಗೆ. ಗಾಯ್ಸ್ ಎಲ್ಲ ಊಟ ಮಾಡೋದು ಬಂದ್ಕೊಳ್ಳಿ, ನಾನು ಊಟ ಮಾಡೋದು. ಹೆಂಗಬಾರ್ದು, ಬರೀ ಗುಡ್ ನೈಟ್ ಮಾತ್ರ ಕೇಳಿದಲ್ಲ. ಗುಡ್ ನೈಟ್ ಗಾಯ್ಸ್. ಸ್ವೀಟ್ ಆಗಿ ಗುಡ್ ನೈಟ್ ಗಾಯ್ಸ್. ಛತ್ರಿ ಛತ್ರಿ ತಗೊಂಬಂದ. ಗುಡ್ ನೈಟ್.